ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್, ಶೀತಲ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ DJI ಕ್ಯಾಮ್ರಾದಲ್ಲಿ. ಯಾಕಪ್ಪ ಅಂದರೆ ಸ್ವಲ್ಪ ಸೆಟ್ಟಿಂಗ್ಸ್ ಆಗಿರ್ಬೋದು ಮತ್ತು ಎಸ್ ಡಿ ಕಾರ್ಡ್ ಬರೋದೆಲ್ಲ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಇವತ್ತಿನ ನಾನು DJI ಕ್ಯಾಮ್ರಾದಲ್ಲೇ ವೀಡಿಯೋಸ್ ಮಾಡೋದು. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಐ ನೋ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಸ್ವಲ್ಪ ವಾಯ್ಸು ಕೇಳಿಸಿಲ್ಲ ಅಂತ, ಹಾಗಾಗಿ ಇವಾಗ ಮೈಕೆಲ್ಲ ಹಾಕ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಇವಾಗ ಏನಪ್ಪ ಈ ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಅಂದರೆ, ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಮನೇಲಿ ಮಾಡಿ ತುಂಬ ದಿನ ಆಯಿತು. ಸೊ ನಾವು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ಮಾಡಿದ್ರೆ ತುಂಬ ಮಸಾಲೆ ಹಾಕ್ತೀವಿ, ಅವ್ರ ಸೈಡ್ ಅಷ್ಟು ಮಸಾಲೆ ಎಲ್ಲ ಹಾಕಲ್ಲ. ಸೊ ಹಾಗಾಗಿ ಇವಾಗ ನಾನು ಮಾಡ್ತಿದ್ದೀನಿ, ಆದರೆ ನಿಮಗೂ ಕೂಡ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಅಗೇನ್. ಮೊದಲಿಗೆ ಕಡಲೆಕಾಯಿ ಬೀಜನ ಡ್ರೈ ಫ್ರೈ ಮಾಡ್ಕೋಬೇಕು. ಇದೇ ಮೇಯ್ನ್ ಸೀಕ್ರೆಟ್ ಈ ರೆಸಿಪಿಗೆ. ಇದೇನು ವೇಸ್ಟ್ ಆಗೋಲ್ಲ, ನೀವು ಮಾಡು ಕೂಡ ಮನೆ ನಮಗೆ ಸ್ಟಾಕ್ ಮಾಡ್ಕೋಬೋದು, ಬೇರೆ ಪಲ್ಯಕ್ಕೆಲ್ಲನೂ ಹಾಕ್ಬೋದು. ಆ್ಯಕ್ಚುಲಿ ನಮ್ಮ ಮನೇಲಿ ಇತ್ತು, ಸ್ವಲ್ಪ ಖಾಲಿಯಾಗಿದೆ, ಹಾಗಾಗಿ ಮತ್ತೆ ನಾನು ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೈ ಮಾಡಿ ಅದರ ಸಿಪ್ಪೆ ಎಲ್ಲ ತೆಗೆದು ಗ್ರೈಂಡರ್ ಹಾಕೋಬೇಕು. ನನಗಂತೂ ಭಾಳ ಖುಷಿ ಆಗ್ತಿದೆ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿರೋದು. ಯಾಕೆಂದರೆ ಮೈಕ್ ಇರಲಿಲ್ಲ, ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಿರ್ಲಿಲ್ಲ. ನನಗೂ ಗೊತ್ತು, ಸ್ವಲ್ಪ ಜನ ಹೇಳಿದ್ರಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡಿದ್ರಿ, ವಾಯ್ಸ್ ಸ್ವಲ್ಪ ಜೋರು ಬರಲಿ ಅಂತ. ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ. ಇನ್ಮೇಲೆ ವಾಯ್ಸು ಜೋರಾಗಿರುತ್ತೆ, ವೀಡಿಯೋಸು ಬರ್ತಾ ಇರುತ್ತೆ ಗೈಸ್. ಡ್ರೈ ಫ್ರೈ ಮಾಡಿಕೊಂಡು ಸಿಪ್ಪೆ ಬಿಡಿಸ್ಬೇಕು. ಅದನ್ನು ನನ್ನ ಹಸ್ಬೆಂಡ್ ಮಾಡಿಕೊಡ್ತಾರೆ. ತಗೊಳ್ಳಿ, ಇದು ನಿಮಗೆ ಕೆಲಸ. ಇಲ್ಲ, ಸಾಕು, ಎಲ್ಲ ಕಟ್ ಮಾಡ್ತೀನಿ. ಚೆನ್ನಾಗಾಗುತ್ತೆ ಗೈಸ್, ತಿನ್ನಬೇಕು ಅನಿಸುತ್ತೆ. ಸೊ ಯಾಕೆ. ಆಮೇಲೆ ಬದನೆಕಾಯಿನ ನೋಡಿ ಈ ಥರ 4 ಭಾಗ ಕಟ್ ಮಾಡ್ಕೋಬೇಕು. ಆದಷ್ಟು ನೀರಲ್ಲೇ ಇಟ್ಟಿರಿ, ಕಪ್ಪಾಗಿ ಹೋಗುತ್ತೆ ಬದನೆಕಾಯಿ. ನಾನು ನೀರಲ್ಲೇ ಇಟ್ಟಿದ್ದೀನಿ, ಇದು ಕಟ್ಟಾಗಿದೆ. ನೋಡಿ, ಅದು ಪುಡಿ ಆದರೆ ಈ ಥರ ಪುಡಿ ಆಗುತ್ತೆ. ಕಾಣಿಸ್ತಿದೆಯಾ? ಇಷ್ಟು ಪುಡಿ ಆಗುತ್ತೆ. ಮನೇಲಿ ಇಟ್ಕೊಂಡಿರ್ತೀನಿ, ನಾನು ಎಲ್ಲ ಪಲ್ಯಕ್ಕೂ ಹಾಕ್ತಾಯಿರ್ತೀನಿ. ಹಾಂ ಗೈಸ್, ನನ್ನ ಹಸ್ಬೆಂಡ್ ರುಬ್ಕೊಟ್ರು. ನೋಡಿ ಪುಡಿ ಹೆಂಗಾಗಿದೆ ಅಂತ. ಆಮೇಲೆ ಒಂದು ಬೌಲ್ಗೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ನೀವು ಟೊಮೆಟೋನ ಕಟ್ ಮಾಡ್ಕೊಳ್ಳಿ. ಟೊಮೆಟೊ ಕಟ್ ಮಾಡ್ಕೊಂಡು ಪುಡಿನ ಹಾಕ್ಕೋಬೇಕು. ನೀವು ಎಷ್ಟು ಪುಡಿ ಹಾಕ್ಕೋತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್ ನಿಮಗೆ. ನಾನು ಜಾಸ್ತಿನೇ ಹಾಕ್ತೀನಿ ಪುಡಿನ. ಸೊ ಮಿಕ್ಕಿದ್ರೂ ಮಸಾಲೆಗೂ ಹಾಕ್ಬೋದು. ನೋಡಿ, ಎಷ್ಟು ಗಟ್ಟಿಗಾಗುತ್ತೋ ಅಷ್ಟು ಗಟ್ಟಿ ಕಳಿಸ್ಕೋಬೇಕು ನೀವು. ಈ ಥಿಕ್ನೆಸ್ ಬಂದರೆ ಸಾಕು ಗೈಸ್. ಇದಕ್ಕೇ ಸ್ವಲ್ಪ ನಾನು ಅಚ್ಕಾರದ ಪುಡಿನೂ ಕೂಡ ಆ್ಯಡ್ ಮಾಡ್ತೀನಿ. ಉಪ್ಪು ಎಲ್ಲ ನಾವು ಡೈರೆಕ್ಟ್ ಬದನೆಕಾಯಿ ಹೆಂಗೆ ಆವಾಗ ಬಾಣಲಿಗೆ ಹಾಕ್ತೀವಿ ಆವಾಗ ಹಾಕಿದ್ರೇ ಸಾಕು. ಸೊ ಇವಾಗ ಬದನೆಕಾಯಿ ತೊಗೋಬೇಕು. ಏನು ಮಸಾಲೆ ಇದೆಯಲ್ಲ ಇದನ್ನು ಇದರೊಳಗೆ ಹಾಕಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಂಬಿ, ಸೊ ಆವಾಗಲೇ ಟೇಸ್ಟಾಗಿರುತ್ತೆ. ನಾಲ್ಕು ಕಡೆ ಎಷ್ಟು ಸಾಧ್ಯನೋ ಅಷ್ಟು ಭಾಗ ಮಾಡಿ. ನೋಡಿ, ಕಾಣಿಸ್ತಿದೆಯಾ? ಎಲ್ಲ ಬದನೆಕಾಯಿಗೂ ನೀವು ಇದೇ ಥರ ಫಿಲ್ ಮಾಡಬೇಕು. ಫಿಲ್ ಮಾಡಿ ಈ ಮಸಾಲೆ ಮಿಕ್ಕಿದ್ರೇನು ಪ್ರಾಬ್ಲಮ್ ಇಲ್ಲ ಗೈಸ್, ನೀವು ಮತ್ತೆ ಬಾಣಲಿಗೆ ಹಾಕೋಬೋದು. ಒಂದು ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಫಿಲ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಬದನೆಕಾಯಿಗೆ, ಅದನ್ನು ಹಾಕಿ ಅಷ್ಟೇ, ಬೇರೆ ಏನೂ ಬೇಡ. ಅದೊಂದು ಸ್ವಲ್ಪ ಬೆಂದ ಮೇಲೆ ಏನು ಮಿಕ್ಕಿರುತ್ತಲ್ಲ ಮಸಾಲೆ, ಅದನ್ನು ಹಾಕಿದ್ರೆ ಸಾಕು.
ಉಪ್ಪು, ಸ್ವಲ್ಪ ಖಾರದ ಪುಡಿ, ಮುಗೀತು ಗೈಸ್. ಇಷ್ಟೇ ಸಿಂಪಲ್, ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ತುಂಬ ಇಷ್ಟಪಟ್ಟು ನಾನು ಮನೇಲಿ ಮಾಡಿ ತುಂಬ ದಿನ ಆಗಿತ್ತು, ನಿಮಗೂ ತೋರಿಸೋಣ ಹಾಗೆ ಅಂತ. ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ ಜಾಸ್ತಿ ಜನ ಕೇಳ್ತಿದ್ರು ಹೇಗೆ ಮಾಡೋದು ಅಂತ. ಸೊ ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಕೇಳಿಸ್ತಿದೆಯಾ? ಸ್ವಲ್ಪ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಗೈಸಿದ್ರೆ ರೆಸಿಪಿ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ, ನಿಜವಾಗ್ಲೂ ಇಷ್ಟಪಡ್ತೀರಾ. ಬದನೆಕಾಯಿಗೆ ಸ್ವಲ್ಪ ನೀರು ಹಾಕಬೇಕು, ಅದು ಬೇಯೋವರೆಗೂ ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಗೈಸ್. ಮಿಕ್ಕಿರೋ ಮಸಾಲೆ ಕೂಡ ಹಾಕಿದ್ದೀನಿ ನೋಡಿ. ಅದೇ ಜಾಸ್ತಿ ಟೇಸ್ಟ್ ಬರೋದು ನಿಮಗೆ. ಉರಿನ ಆದಷ್ಟು ಸಣ್ಣನೇ ಇರಬೇಕು ಗೈಸ್, ಇಲ್ಲಾಂದರೆ ಅದು ಕಚ್ಕೊಳ್ಳುತ್ತೆ ಬಾಣಲಿಗೆ. ನನಗೆ ಗ್ರೇವಿ ಥರ ಜಾಸ್ತಿ ಇಷ್ಟ ಗೈಸ್, ಹಾಗಾಗಿ ನಾನು ಈ ಥರನೇ ಜಾಸ್ತಿ ಮಾಡ್ಕೊತೀನಿ. ಇದೊಂದು ಸ್ವಲ್ಪ ಕುದ್ದಾದಮೇಲೆ ಪ್ರಾಪರ್ ಗ್ರೇವಿ ಸ್ಟ್ರಕ್ಚರಿಗೆ ಬರುತ್ತೆ. ಸೊ ಆವಾಗ ಚಪಾತಿಗೆ, ರೊಟ್ಟಿಗೆ, ರೈಸ್ಗೂ ಕೂಡ ಇದು ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನು ಮತ್ತೆ ಸ್ವಲ್ಪ ಮಿಕ್ಕಿರೋ ಪುಡಿನ ಅಂತ ರೀಸ್ಟಾಕ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಪಲ್ಯಕ್ಕೂ ಭಾಳ ಚೆನ್ನಾಗಿರುತ್ತೆ ಗೈಸ್ ಇದು. ನೀವು ಒಂದ್ಸಲ ಟ್ರೈ ಮಾಡಿ. ಜಸ್ಟ್ ಕಡಲೆಕಾಯಿ ಬೀಜನ ಡ್ರೈ ಫ್ರೈ ಅಷ್ಟೇ, ಏನೂ ಇಲ್ಲ ಇದಕ್ಕೆ. ನಾನು ಎಲ್ಲ ರೆಸಿಪಿಗೂ ನಾನು ಗರಂ ಮಸಾಲೆ ಆ್ಯಡ್ ಮಾಡೇ ಮಾಡ್ತೀನಿ. ಇದಕ್ಕೂ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಗೈಸ್, ಇವಾಗ ನನ್ನ ವಾಯ್ಸ್ ಎಲ್ಲ ಚೆನ್ನಾಗಿ ಕೇಳಿಸ್ತಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ, ಓಕೆ ಗೈಸ್. ಬದನೆಕಾಯಿ ಎಣ್ಗಾಯಿ ರೆಡಿ ಟು ಹ್ಯಾವ್. ನೋಡಿ ಫೈನಲ್ಲ ಹೇಗೆ ಬಂದಿದೆ ಅಂತ. ನಾವು ಇವತ್ತು ಚಪಾತಿ ಜೊತೆ ಟ್ರೈ ಮಾಡ್ತಾಯಿದ್ದೀವಿ. ಇಷ್ಟ ಆಯ್ತಾ? ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟೇಕ್ ಕೇರ್. Bye bye. Please do subscribe my YouTube channel.